ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವಿವಾಗ ಇಂಡಿಯಾದಾಗ ಅದೇವಿ, ಹರಿಹರದಾಗ ಅದೇವಿ. ಸೊ ಇವತ್ತು ಪಂಪ್ಕಿನ್ ಸೂಪ್. ಸೊ ನಾವು ಜರ್ಮನಿದಿಂದ ಒಂದು ಪಂಪ್ಕಿನ್ ತಂದೇವಿ. ಇಲ್ಲೂ ಸಿಗ್ತಾವ, ಬಟ್ ಇಲ್ಲಿ ಸಿಗಂಗಿಲ್ಲ ಅಂತೇಳಿ ನಮ್ಗೆ ಅನಿಸಿತು. ಸೊ ಇದು ನಮ್ದು ಪಂಪ್ಕಿನ, ಇದು ಬಟರ್ ನಟ್ ಅಂತ ಕರೀತಾರ. ಸೊ ಅದರದ್ದು ಇವಾಗ ಸೂಪ್ ಮಾಡಿ ಎಲ್ಲರಿಗೂ ಲೈಕ್ ಅದ್ರದ್ದು ಟೇಸ್ಟ್ ಏನಂತಾರ ಏನೋ ಮಾಡಿಕೊಡಾರದೇವಿ. ನೋಡ್ಬೇಕಿನ್ನ ಅವ್ರಿಗೆ ಹೆಂಗೆ ಲೈಕ್ ಆಕೈತೋ ಏನು ಲೈಕ್ ಆಗಂಗಿಲ್ಲೋ ಅಂತ ನಮ್ಮ ಅಪ್ಪ ಅಮ್ಮ ಅಜ್ಜಿ ಇವರ ಮಾವ ಅತ್ತೆಗೆ ಮಾಡ್ಕೊಡ್ತಾ ಇದ್ದೀವಿ. ಓಕೆ, ಸೊ ನಾವು ಅದ್ರ ರೆಸಿಪಿ ನಿಮಗೂ ತೋರಿಸ್ತೇವೆ ಆ್ಯಂಡ್ ಅದ್ರ ರಿಸಲ್ಟೂ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೇವೆ. ಸೊ ಸ್ಟಾರ್ಟ್ ಮಾಡೋಣಂತ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾರ್ಮಲಿ ಏನು ಯು ಕ್ಯಾನ್ ಎಕ್ಸ್ಪ್ಲೇನ್ ಇಟ್. ಈ ಕಲರು ಈ ಶೇಪಲ್ಲಿ ಇರುತ್ತೆ, ಬಟರ್ ನಟ್ ಅಂತಾರೆ. ಸೊ ಇದೊಂಥರ ವೆರೈಟಿ. ಆ್ಯಕ್ಚುಲಿ ಭಾಳಷ್ಟು ವೆರೈಟಿ ಇರ್ತಾವೆ ಪಂಪ್ಕಿನ್ದಾಗ, ಇದು ಒಂದು ವೆರೈಟಿ. ಸೊ ಇವಾಗ ಪೀಲ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಸ್ವಲ್ಪ ಸಿಪ್ಪೆ ಗಟ್ಟಿ ಇರುತ್ತೆ. ಒಂದು ಸೂಪ್ ಮಾಡಕ್ಕೆ ಒಂದು 3 ಜನ ಇದೇನು ಅಷ್ಟು ದಿಪ್ಪ ಇರೋದಿಲ್ಲ, ಬಟ್ ಇನ್ನೊಂದು ಕುಂಬಳಕಾಯಿ ಭಾಳ ದಿಪ್ಪ ಇರುತ್ತೆ. ಅದು ಆಕ್ಚುಲಿ ಹಣ್ಣು ಆದ್ಮೇಲೆ ಬಂದಿತ್ತಲ್ಲ ಅದು ಒಂದು ಪಂಪ್ಕಿನ್. ಹಣ್ಣು ಆದ್ಮೇಲೆ ಈಸಿಯಾಗಿ ಬರುತ್ತೆ ಪೀಲ್. ಇದು ನಮ್ದು ಪೀಲ್ ಅದು ಭಾಳ. ಸೊ ಇದು ಪೀಲ್ ಇದ್ರೂ ನಡಿತೈತಿ, ಬಟ್ ಅದು ಸ್ಮೂತ್ ಟೆಕ್ಸ್ಚರ್ ಬಟರ್ ಥರ ಫ್ಲೇವರ್ ಬರ್ಬೇಕಂದ್ರೆ ಯು ಕ್ಯಾನ್ ಅಂದ್ರೆ ಪೀಲ್ ತೆಗಿಬೋದು. ಸ್ವಲ್ಪ ಬಿಡು, ಸ್ವಲ್ಪ ತೆಗಿ, ಭಾಳ ಎಲ್ಲ ತೆಗಿಯಕ್ಕೆ ಹೋಗ್ಬೇಡ. ಪೀಲ್ ಆಗ್ತಿದ್ದೇನೆ ಮಾಡಕ್ಕೆ ನಾವು 3 ಮಂದಿ ಕೂಡಿ ಮಾಡಕತ್ತೇವಿ. ಇವಾಗ ಸುನೀಲ್ ಅವರು ಮಾಡ್ತಿದ್ದಾರೆ, ಮೇಘಾ ಅವರು ಹೆಚ್ಚ್ತಾ ಇದ್ದೀನಿ, ಆನಿಯನ್ ಹೆಂಚ್ತಾ ಇದ್ದಾರೆ. ಸೊ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳು ಭಾಳ ಸಿಂಪಲ್ ಅದಾವ, ಎಲ್ಲರ ಮನ್ಯಾಗ ಇದ್ದೇ ಇರ್ತಾವ. ಸೊ ಈ ಬೆಳ್ಳುಳ್ಳಿ ಮತ್ತು ನಾವು 2 ಆನಿಯನ್ ಹಾಕತ್ತೇವಿ. ಆಮೇಲೆ ಸ್ವಲ್ಪ ಜಿಂಜರ್ ಇದ್ರೆ ಜಿಂಜರ್. ಸೊ ಜಿಂಜರೂ ಒಂಥರ ಫ್ಲೇವರ್ ಕೊಡುತ್ತೆ. ಪ್ರೊಸೆಸ್ ಇವಾಗ ಇವ್ರು ಹೆಂಚಾಕತ್ತಾರ. ಸೊ ಇವನ್ನೆಲ್ಲ ಹೆಂಚಿ ಸ್ಟೀಮ್ ಮಾಡಕ್ಕೆ ಒಂದು ಚಾನ್ಗಿ ತೊಗೊಂಡ್ಬಲ್ಲ. ಚಾಂಗಿ ಅಂದ್ರೆ ಚಾನ್ಗಿ ಗೊತ್ತಿಲ್ಲ. ಸ್ಟೀಮ್ ಮಾಡಕ್ಕೆ ತೊಗೊಂಡೋಗು ಚಾಣಿಗೆ. ಹಂಗಂದ್ರೆ ಏನ? ಆ ಕಡಬ್ ಮಾಡಿದಾಗ ಹಿಂಗೆ ಕಡಬದು ಮಾಡ್ತಾರಲ್ಲ, ಅದ್ರಾಗ ಸ್ಟೀಮ್ ಮಾಡ್ತಿರ್ತಾರ ನೋಡ. ಅದೇ ಕೆಳಗೆ ಸೋರ್ತತಲ್ಲ, ಚಾಣಿಗೆ ಗೊತ್ತಿಲ್ಲ ಇದಕ್ಕೆ. ಇದು ಚಾಂಗಿ ಅಂತೆ. ಚಾನ್ಗಿ ನಮ್ಮ ಸೈಡ್ ಏನಂತಾರ ಅಂತ ನಂಗೆ ಗೊತ್ತಿಲ್ಲ. ಕೆಳಗೆ ಸೋರುತ್ತಲ್ಲ ಅಂತ ನಾನು ಅಂತೀನಿ. ನಮ್ಮ ಸೈಡ್ ತರಕಾರಿ ಹಾಕೋದು. ಅಲ್ಲಿ ಇದಕ್ಕೆ ಏನಂತಾರ ಆಯ್ತಾ ಹೇಳಿ. ಅದೇ ತರಕಾರಿ ಹಾಕೋದು. ತರಕಾರಿ ತೊಳೆದು ಹಾಕೋದು, ಒಟ್ಟು ಪರ್ಟಿಕ್ಯುಲರ್ ಹೆಸರಿಲ್ಲ. ಸೊಸ ಬುಟ್ಟಿ ಕೆಳಗೆ ಸೋರ್ತತಿ, ತರಕಾರಿ ಹಾಕೋದು. ಎಕ್ಸೆಲ್ ಪಲ್ಯ ಅನ್ಕೊಂಡಿದ್ದೀನಿ. ಅನ್ನ ಬಸ್ ನಮ್ಮ ಕಡೆ ಚಾನ್ಗಿ ಅಂತಾರೆ. ಏನ್ ಬೇಕಾದ್ರೂ ಬಸಿಬೋದು ಅದ್ರೊಳಗೆ, ಎಲ್ಲ ಧಾನ್ಯನೂ ಬಸಿಬೋದು. ಸ್ಯಾಟರ್ಡೆ ಎಲ್ಲರೂ ಹೋಗಲ್ಲ, ಸಂಡೇ ಮಮ್ಮಿ ಸ್ಕೂಲ್ ಮುಗಿದ್ಮೇಲೆ ಎಲ್ಲರೂ ಹೋಗೋಣ. ಮಮ್ಮಿ ಯಾಕೆ ಹೇಳಿ ಆಮೇಲೆ ಬೈತಾರೆ. ಇವಾಗ ಹಿಂಗ ಬಾ. ಇನ್ಸ್ಟಾಗ್ರಾಮ್ಗೆ ಹಾಟ್ಸ್ಟಾರ್ ಒಳಗೆ ನೆಟ್ಫ್ಲಿಕ್ಸ್ ಒಳಗೆ ಜಿಯೋದಾಗೆ ಹಾಕ್ತಾರೆ, ಹೋಗ್ಬೇಕಂತ. ಇಲ್ಲ ನಾವು 3 ಜನ ಹೋಗ್ತೀವಿ. ನೀ ಸ್ಯಾಟರ್ಡೆ ಸ್ಕೂಲಿಗೆ ಹೋಗಿಲ್ಲ, ನಾವು ಹೋಗಿ ಹೋಗು. ಕೆಲಸ ಮಾಡಕ್ಕಲ್ಲ, ಮೊದ್ಲು ಅಡ್ಗೆ ಮಾಡೋದು ಕೆಲಸ ಮಾಡಕ್ಕಲ್ಲ. ನಾವು ಹೋಗ್ತೀವಿ ಅಷ್ಟೇ. ಪಂಪ್ಕಿನ್ನ ಸ್ಟೀಮ್ ಮಾಡಕ್ಕಿಟ್ಟೇವಿ. ಮುಚ್ಚಬಹುದು, ಇನ್ನೊಂದು 10 ನಿಮಿಷ ಇಟ್ರೆ ಸಾಕಲ್ಲ, ಸಾಫ್ಟ್ ಆಗುತ್ತಾ? ಸಾಫ್ಟ್ ಆಗತ್ತೆ. ಹಾಡಿತ್ತಾ ಆಬ್ವಿಯಸ್ಲಿ. ಇವಾಗ ಮೇನ್ ನಾವು ಪಂಪ್ಕಿನ್ ಸೂಪ್ ಅಥವಾ ಕುಂಬಳಕಾಯಿ ಸೂಪ್ ಅಂತ ಏನಂತಿದ್ದೀರಲ್ಲ, ಸೂಪಲ್ಲೇ ನೀವು ಆಂಗ್ಲ ಪದ ಯೂಸ್ ಮಾಡ್ತಿದ್ದೀರಾ, ಹೌದಾ? ಸೊ ಸೂಪಿಗೆ ಏನಂತಾರೆ ಕನ್ನಡದಲ್ಲಿ ಹೇಳಿ. ಐ ಸಾಂಬಾರ್. ನೀವು ಯೋಚನೆ ಮಾಡೋದ್ರಲ್ಲಿ ಅದು ಮತ್ತೆ ಏನಂತಾರೆ ಸೀದೋಗಿತ್ತು. ಸೀದೋಗಲ್ಲ. ಹೇಳಿ ಸೂಪಿಗೆ ಏನಂತಾರೆ ಕನ್ನಡದಲ್ಲಿ? ಕುಂಬಳಕಾಯಿ ನೀರಿನ ಪದಾರ್ಥ. ಮಂದವಾದ
ಗೊತ್ತಿಲ್ಲ. ಸುಮ್ಮನೆ ತಮಾಷೆ ಅಷ್ಟೇ. ಆಯ್ತು ಬಿಡಿ. ಇಟ್ಸ್ ಎ ಗುಡ್ ಕ್ವೆಶ್ಚನ್. ಸೂಪಿಗೆ ಏನಂತ ಕನ್ನಡ? ಸೂಪಿ ಕನ್ನಡದಲ್ಲಿ ಏನಂತಾರೆ? ಅಲ್ಲೂ ನಾವು ಅಪ್ಪಂಗೆ ಕೇಳಿದ್ರೆ ಈಗ ಉಪಯೋಗ ಇಲ್ಲ, ಅವ್ರಿಗೂ ಗೊತ್ತಿರಲ್ಲ ಸೂಪಿಗೆ ಏನಂತಾರೆ ಅಂತ. ಆದ್ರೆ ಅಜ್ಜಿ ಹೇಳ್ತಿದ್ದವೆ. ಅಜ್ಜಿಗೆ ಸೂಪ್ ಅಂದ್ರೆ ಅಂತಾನೆ ಗೊತ್ತಿಲ್ಲ. ಕೇಳ್ಕೊಂಬರ್ಲಾ? ತಿನ್ನಂಗಿಲ್ಲ ಅಂತಿದ್ರು ಅಜ್ಜಿ. ಒಂದ್ಸಲ ಕೇಳ್ಕೊಂಬರ್ತೀನಿ ತಾಳಿ. ಇನ್ನೊಂದ್ಸಲ ಹೋಗೋಣ. ನಮ್ಮ ಅಜ್ಜಿ ಕೇಳ್ತಿದ್ದೀನಿ ಈಗ ಸೂಪಿಗೆ ಏನಂತಾರೆ ಅಂತ. ಅಜ್ಜಿ ಸೂಪಿಗೆ ಏನಂತಾರೆ ಅಜ್ಜಿ ಕನ್ನಡದಾಗೆ? ಸೂಪ್ ಸೂಪ್ ಸಾರು, ಹಾ ಸಾಂಬಾರು, ಸಾಂಬಾರು. ಸೂಪಿಗೆ ಹೌದು. ತಿಳಿ ಏನಪ್ಪಾಜಿ? ತಿಳಿ ಸಾರು. ತಿಳಿ ಸಾರು. ಅಜ್ಜಿ ನೀನೇ ಅಂದ ಸೂಪಿಗೆ ಏನಂತಾರೆ? ಹಾ ಸೂಪು ಅಂದ್ರೆ ಏನು? ಸೂಪ್ ಅಂದ್ರೆ ಏನು? ತಿಳಿ ಸಾರು. ಕೇಳ್ಕೊಂಬಂದೆ ಅಪ್ಪಾಜಿ ಸೂಪಿಗೆ ತಿಳಿ ಸಾರು. ತಿಳಿ ಸಾರಲ್ಲಿ ಗಟ್ಟಿ ಸಾರು. ತಿಳಿ ಸಾರಾದ್ರೆ ರಸ ಮಾಡೋದು. ಸೊ ಇವಾಗ ಬೆಂದಾವ ನೋಡಿ, ಈಗ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿ. ಅದು ಬೆಂದಿದೆ ಇಲ್ಲ ಅಂತ ಹೇಗೆ ಗೊತ್ತಾಗತ್ತೆ? ಅದೇ ಜಸ್ಟ್ ಹಿಂಗ್ ನೋಡಿ, ಒಂದು ಕಡ್ಡಿ ಇಡ್ಬೇಕಲ್ಲ, ಕಡ್ಡಿ ಇಲ್ಲ ಚಮಚ ಇಲ್ಲ ಚಾಕು ಏನಾದ್ರು ಮಾಡಿ ಹಿಂಗ್ ಒಳಗ್ ಹಿಂಗ್ ಹೋಗ್ತೈತೆ, ಈಸಿ ಆಗಿ ಹೊಂಟೈತೆ ಅಂದ್ರೆ ಆಬ್ವಿಯಸ್ಲಿ ಬೆಂದಾವ ಅಂತ. ಸೊ ಆಲ್ಮೋಸ್ಟ್ ಬೆಂದಾವ ಇವ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ವಿಲ್ ಪ್ರೊಸೀಡ್ ಟು ನೆಕ್ಸ್ಟ್ ಪ್ರೊಸೀಜರ್. ಓಕೆ ಡನ್. ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕುಡಿಲಿಕ್ಕೆ. ಹೇಗಿರುತ್ತೆ ನಮ್ಮ ಅತ್ತಿಗೆಮ್ಮ ಮಾಡಿರೋ ಸೂಪು. ಆ್ಯಕ್ಚುಲಿ ನಾನು ಅತ್ತಿಗೆ ಅನ್ನಲ್ಲ, ವೈನಿ ಅಂತೀನಿ. ಸ್ವಲ್ಪ ಚೆನ್ನಾಗಿದೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಡೌ ಮಾಡ್ತಾ ಇದ್ದೀನಿ ಅದಕ್ಕೆ ಅನ್ಕೊಂಡು. ವೈನಿನೂ ಅನ್ನಲ್ಲ, ಒಂದ್ಸಲ ಎಲ್ಲಾದ್ರೂ ವಿಜುನು ಅಂತೀನಿ, ಎಲ್ಲ ಅಂತೀನಿ. ನಾವಿಲ್ಲಿ ಸೂಪ್ ಮಾಡ್ತಿದ್ರೆ ಎಷ್ಟು ಎಣ್ಣೆ ಹಾಕ್ತಿದ್ಯಾ ವೈನಿ? ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಹಾಕ್ತೀನಿ. ಇವರು ತುಂಬಾ ಎಣ್ಣೆ ಕಮ್ಮಿ ತಿಂತಾರೆ ವೀಕ್ಷಕರೇ. ನಮ್ಮ ಮನೇಲಿ ನಾನೇ ಸ್ವಲ್ಪ ಹೊರಗಿಂದ ಭಾಳ ತಿನ್ನೋದು, ಜಂಕ್ಸ್ ಥರ. ಎಲ್ಲರೂ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇದ್ದಾರೆ. ನಿನ್ನ ಹೆಸರು ಇನ್ಮೇಲೆ ಜಂಕು. ಜಂಕು ಏನೋ ಪಿಂಕು. ಎಷ್ಟು ಎಣ್ಣೆ ಹಾಕಿದ್ದಾರೆ ಅವ್ರು. ಆ್ಯಕ್ಚುಲಿ ಸ್ವಲ್ಪ ಹಾಕಿದ್ದಾರೆ, ನಿಮಗೆ ಬೇಕಂದ್ರೆ ಇನ್ನೊಂದು ಚೂರು ಹಾಕೋಬೋದು. ಈ ಒಂದೊಂದು ವ್ಲಾಗ್ಸು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಂತಾರಲ್ಲ, ಗೊತ್ತೇ ಆಗಲ್ಲ ನಮ್ಮ ಕೈ ಹೇಳ್ತಿ. ಅಲ್ಲ ಅದು ಉಪ್ಪಂತೂ ಹೇಳಾಕ ಬರಂಗಿಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು. ರುಚಿ ಹೆಂಗ್ ಗೊತ್ತಾಗೈತಿ? ಸೌಂಡ್ ಕೇಳು ಎಷ್ಟು ಚೆನ್ನಾಗಿದೆ. ಇವಾಗ ಆನಿಯನ್ಸ್, ಉಳ್ಳಾಗಡ್ಡಿ ಕರೆಕ್ಟ್, ಸಾರಿ ಈರುಳ್ಳಿ. ನಮ್ಮ ಕಡೆ, ನಿಮ್ಮ ಕಡೆ ಈರುಳ್ಳಿ ಅಂದ್ರೆ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತಾರೆ. ಸೊ ನಮ್ಮ ಕಡೆ ಶೀರಾ ಅಂದ್ರೆ ನಿಮ್ಮ ಕಡೆ ಚೌಚೌ ಅಂತಾರೆ. ಸೊ ಇದು ಈರುಳ್ಳಿ, ಅದು ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ, ಜಿಂಜರ್ ಗಾರ್ಲಿಕ್ ಅಲ್ಲ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಮತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಬೇಯಲಿಕ್ಕೆ ಇಟ್ಟಿದ್ದಾರೆ. ಹಲ್ವಾನು ಮಾಡ್ಬೋದು ನೋಡಿ. ಐ ಥಿಂಕ್ ಇದ್ರದ್ದು ಹಲ್ವಾನು ಮಾಡ್ಬೋದಲ್ಲ, ಯಾಕಂದ್ರೆ ಸಣ್ಣ ತಿನ್ನೆ ನೀನು. ಬಟರ್ ಫ್ರೂಟ್ ಅಲ್ಲ, ಇದಕ್ ಬೆಲ್ಲ ಕುಡಿಸಿ ತಿನ್ಬೋದು, ಬೆಲ್ಲ ಹಾಲ ಹಾಕೊಂಡು. ಹಲ್ವಾ ಆಕ್ಚುಲಿ ನೋಡಕ್ ಪಪ್ಪಾಯ ಅಲ್ಲ, ಪಪ್ಪಾಯಾಗ ಏನಂತಾರೆ ಹೇಳಿ ನೋಡೋಣ ಬೇಗ? ಪರಂಗಿ ಹಣ್ಣು ಅಂತಾರೆ. ಅದು ಈರುಳ್ಳಿ ಅವೆಲ್ಲ ಬೆಂದ ಮೇಲೆ ಕುಂಬಳಕಾಯಿ ಹಾಕ್ತಾ ಇದ್ದಾರೆ. ಅದಕ್ಕೆ ಆಯಿಲಲ್ಲಿ ಅದನ್ನು ಚೂರು ಫ್ರೈ ಮಾಡ್ಕೊಬೇಕು. ಇದೇನು ಸಿಂಪಲ್ ಆಯ್ತಾ, ಸಿಂಪಲ್ ಮಾಡಾಕತ್ತೇನ ಖಾರ ಗಿರ ಏನು ಹಾಕತ್ತಿಲ್ಲ. ನಾನು ಜರ್ಮನ್ ಸ್ಟೈಲ್ ಒಳಗೆ ಮಾಡಾಕತ್ತೇನೆ. ಜರ್ಮನ್ ಸ್ಟೈಲ್ ಫುಡ್ ತಿನ್ನಕ್ರೆ. ಜರ್ಮನಿಗೆ ಹೋಗಿ ಆಗ್ಲೇ ಜರ್ಮನ್ ಸ್ಟೈಲ್ ಇಲ್ಲ, ಉಪ್ಪ ಖಾರ ಉಪ್ಪ ಪೆಪ್ಪರ್ ಅಷ್ಟು ಹಾಕುದು ಅಷ್ಟೇನಾ? ಏನ್ ಮಾಡಲ್ಲ. ನೋಡಿ ಮಿಕ್ಸಿ ಮಾಡಾಯ್ತು. ಎಷ್ಟು ಬಿಸಿ ಇದೆ ಅಲ್ಲ ಇದು ಪಕ್ಕಕ್ಕೆ. ಮತ್ತೆ ಈಗಿನ ತಂದಿತ್ತಲ್ಲ, ಸ್ವಲ್ಪ ಹೊತ್ತು ಆರಕ್ಕಿಡ್ಬೇಕಿತ್ತು. ಮ್ಯಾಂಗೋ ಕ್ರೀಮ್ ಗತೆ ಕಾಣುತ್ತೆ ಅಲ್ವಾ? ಲಸ್ಸಿ ಅಲ್ಲ, ಅಲ್ಲ ಆರಕ್ಕಿಡ್ಬೇಕಿತ್ತೇನೋ ಗೊತ್ತಿಲ್ಲಪ್ಪ. ಬಿಸಿ ಇರುತ್ತೆ. ಏನಾಗಲ್ಲ, ಮಿಕ್ಸಿ ಬ್ಲೇಡ್ಸ್ ಏನಾಗಲ್ಲ. ಸರಿ. ನೋಡಿ ಫ್ರೆಂಡ್ಸ್, ಜಗಳ ಆಡ್ತಿದ್ದಾರೆ. ಅದನ್ನ ಒಂದು ಕಲಿ. ಸಾಕು ಬಿಡು, ಇದನ್ನ ತೊಳೆದು ಇಡಬೇಡ. ಮತ್ತೆ ಸೀರಿಯಸ್ಲಿ ಮಾಡಾಕತ್ತೇನಂದ್ರೆ ಸುಮ್ಮನೆ ಇಡಬೇಕಪ್ಪ. ನನಗೇನು ಕಮೆಂಟ್ ಕೊಡೋಂಗಿಲ್ಲ. ನನಗೆ ಕ್ಲೀನಾಗಿ ಮಾಡ್ಬೇಕು. ಕ್ಲೀನಾಗಿ ಮಾಡಿ. ನಾವಂತೂ ಬೇಕಂದ್ರೆ ಪುದೀನ ತರಬೇಕು. ಹೋಗಪ್ಪ, ನಂಗೆ ಎಲ್ಲ ಬೇಕು. ಹಾಕಿನ ನೀರು ಹಾಕಿ.
ಪಲಾವ್ ಮಾಡಕ್ಕೆ ನಂಗೆಲ್ಲ ಬೇಕು. ತಿಳು ಆಗಿ. ಸೊ ಇದು ಗಟ್ಟಿ ಇದೆ ಕನ್ಸಿಸ್ಟೆನ್ಸಿ. ಇನ್ನೂ ನೀರು ಬೇಕಲ್ಲ ವೈನಿ ಸೂಪ್ ಅಂದರೆ? ಆ್ಯಕ್ಚುಲಿ ನಾರ್ತ್ ಸೂಪ್ ಅವೆಲ್ಲ ಇರುತ್ತೆ ನೋಡು, ಅದೆಲ್ಲ ಆಕ್ಚುಲಿ ವಿಂಟರ್ಗೆಲ್ಲ ಬೆಸ್ಟ್ ಇದೆ ಆಕ್ಚುಲಿ ವಿಂಟರಿಗೆ. ನೋಡಿ ವಿಂಟರ್ ಟೈಮ್ದಾಗ ಕುಂಬಳಕಾಯಿ ಜಾಸ್ತಿ ಸಿಗ್ತಾವಲ್ಲಿ. ಇಲ್ಲೂ ಸಿಗ್ತಾವ, ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಮಾಹಿತಿ. ಹ್ಯಾಲೋವಿನ್ಸ್ ಅಂತ ಹೇಳಿ ಒಂದು ಫೆಸ್ಟಿವಲ್ ಮಾಡ್ತಾರಲ್ಲ, ಅದ್ರದ್ದು ಹಬ್ಬದ ದಿವಸ ಎಲ್ಲ ಕುಂಬಳಕಾಯಿ ಹೊರಗೆ ಇಟ್ಟಿರ್ತಾರೆ ಮನೆ ಆಚೆ. ನನಗಂತೂ ಮ್ಯಾಂಗೋ ಜ್ಯೂಸ್ ಹಂಗೆ ಅನ್ಕೊಂಡು ಕುಡಿ ಅಂತ ಮಾವಿನ ಹಣ್ಣಿನ ಜ್ಯೂಸ್. ಮ್ಯಾಂಗೋ ಅಲ್ಲ, ಮಾವಿನ ಹಣ್ಣು. ಎಲ್ಲದೂ ಹಿಡಿತೀನಿ, ತಪ್ಪಿಲ್ಲ ನಾನು. ಸಾಯ್ತು ಅಷ್ಟೇ. ಆಯ್ತಾ? ಆಯ್ತಾ? ಸೊ ನಮ್ಮಂತ ಸ್ವಲ್ಪ ಎಲ್ಬೋರ್ಡ್ ಇರ್ತಾರಲ್ಲ ಅಡುಗೆಯಲ್ಲಿ, ಅವ್ರಿಗೆ ತಿಳಿಸ್ಬೇಕಲ್ಲ ಇಷ್ಟು ಕನ್ಸಿಸ್ಟೆನ್ಸಿ. ಬಾಯ್ ಕೆಟ್ಟೈತೆ ನಂತ ಹೊರಗಿನ ಬರ್ತೈತೆ ಈಗ ರಚ್ಚಿ ರಗಡ್ ಬರಾಗತ್ತ ವಿನಯ ಏನ್ ಬೇಕು ನಿಮ್ಗೆ? ಹೌದಾ? ಆಕಿ ಒಟ್ಟು ಅಲ್ಲಿ ಜಂಕ್ ತಿಂದೆಲ್ಲ ಜಂಕ್ ಹಿಡ್ದಾಳ ಅಲ್ಲಿ ಜಂಕು. ಏ ಪಿಂಕೋ ವಾ ಸೂಪ್ಸೆ ಬಿಟ್ಟಲ್ಲ. ನಿನಗೆ ಮನ್ಯಾಗ ಮಾಡಿದ್ದೆಲ್ಲ ರುಚಿ ಇರ್ತೈತೆ ಹೇಳು. ಸೂಪರ್ ಇದೆ ಫ್ರೆಂಡ್ಸ್. ಅಲ್ಲ ಸಾರಿ ವೀಕ್ಷಕರೇ, ಚೆನ್ನಾಗಿ ಅಲ್ಲ ನಮ್ಮ ಅತ್ತಿಗೆ ನಮ್ಮ ವೈನಿ ಮಾಡಿರೋ ಸೂಪ್. ಅಲ್ಲ ಹೀಗೆ ಹೇಳೋಣ, ಎಲ್ಲರಿಗೂ ಸೂಪ್ ಕೊಡೋಣ. ಹೇಗಿದೆ ಅಂತ ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್. ಫ್ಯಾನ್ ಆಫ್ ಮಾಡ್ರಿ, ಆರೇ ಹೋಗ್ತೈತೆ. ಏ ವೈನಿ ಮೇಲ್ಮೇಲೇನು ಪೆಪ್ಪರ್ ಅಯ್ಯಪ್ಪ. ಏ ನಿನಗೆ ಹಾಕೊಂಡು ತಗೋರ ಅಜ್ಜಿ ಅಜ್ಜಿ ಹೋಗ್ ಮೇಘ ನೀನು ಸ್ವಲ್ಪ ಮೇಲೆ. ಅಜ್ಜಿ ಹೇಗಿದೆ ಸೂಪ್? ಸೂಪ್ ಹೇಗಿದೆ? ಏ ಟಿವಿ ಆಫ್ ಮಾಡಿ, ಅದು ಕುಂಬಳಕಾಯಿ. ಟಿವಿ ಆಫ್ ಮಾಡಿ. ಕುಂಬಳಕಾಯಿ ತಿಳಿ ಸಾರು. ಕುಂಬಳಕಾಯಿ ತಿಳಿ ಸಾರು ಹೇಗಿದೆ? ಸೂಪರ್. ಅಪ್ಪಾಜಿ ಹೇಗಿದೆ? ಹಾ, ನಿಮ್ ಸೊಸೆ ಮಾಡಿರೋದು ಚೆನ್ನಾಗಿದೆನಾ? ಸೂಪರ್ ಸೂಪರ್. ಅಲ್ಲ ಸೂಪ್ ಕರೆಕ್ಟ್ 6 ಮಂದಿ ಕರೆಕ್ಟ್ ಆಗೈತೆ. ಹೌದಾ? ಉಳಿದಿಲ್ಲ. ಮತ್ತೆ ಅರ್ಧ ಕಟ್ ಮಾಡು ಅನ್ಲಿಕ್ಕೆ ನನಗೆ. ನೀನೆ ಅರ್ಧ ಕಟ್ ಮಾಡಿ ಮುದ್ದೆ ಹೊತ್ಕೊಂಡ್ ಚೆನ್ನಾಗೈತಿ. ನಮ್ಮ ಅಮ್ಮ ಬರ್ತಾನೆ ಇಲ್ಲ, ವಿಡಿಯೋದಾಗ ಬರ್ತೀನಿ ಅಂತ. ಅವರು ಭಾಷಣಕ್ಕೆ ಬಂದು ನಿಂತ್ಕೊಂಡ ತಕ್ಷಣ ಜನ ಸಿದ್ದರಾಮಯ್ಯ ಜಯಕಾರ. ಶಶಿಗಂಡ 10 ತೊಟ್ಟೆ ತಿಂತಿದ್ನಂತ. ಡಿಕೆ ಚೆನ್ನಾಗಿದೆ. ವಾ 10 ತೊಟ್ಟೆ ತಿಂತಿದ್ರು ರಮಣರು. ಈಗ ವಯಸ್ಸಾಗಿತ್ತ 5 ರೊಟ್ಟಿ ತಿಂತಾನ. ನೀವು ಮಾಡ್ಕೊಳ್ಳಿ. ಅದಾದ ಮೇಲೆ ಎಂಜಾಯ್ ಮಾಡಿ. ಏನಂತೀರಾ? ಹ್ಞೂ ಅಂತೇಳಿ ತಲೆ ಕೆಡ್ಕೋಬೇಡಿ. ಏಯ್ ಕುಡಿಯ